ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಮಿಸ್ಟರ್ ವೀರೇಂದ್ರ ಹೆಗಡೆ, ನಿನಗೆ ನನ್ನ ಧಿಕ್ಕಾರವಿರಲಿ. ನಿನ್ನೆ ಕೊಂದವರು ಯಾರು ಅಂತಕ್ಕಂಥ ಒಂದು ಹೋರಾಟ, ಶಾಂತಿಯುತವಾದ ಹೋರಾಟ, ಮೌನಯುತವಾಗಿರ್ತಕ್ಕಂಥ ಹೋರಾಟ, ಎಷ್ಟು ಮನಕುಲುಕುವ ಘಟನೆ, ಅಲ್ಲಿ ಕೆಲವೊಂದಿಷ್ಟು ಸಂದರ್ಭಗಳು ಒದಗಿ ಬರ್ತಾವ. ಯಾರೋ ಒಬ್ಬ ಹೆಣ್ಮಗಳು ಒಂದು ಏಕಪಾತ್ರಾಭಿನಯದ ಮೂಲಕ ಆ ಸೌಜನ್ಯಳು ಯಾವ ರೀತಿಯಾಗಿ ಅವಳ ಮೇಲೆ ಅತ್ಯಾಚಾರ ಆಯಿತು, ಪದ್ಮಲತಾಳ ಕೊಲೆ ಯಾವ ರೀತಿ ಆಯಿತು, ವೇದವಲ್ಲಿಯ ಕೊಲೆ ಯಾವ ರೀತಿ ಆಯಿತು, ಸೌಜನ್ಯಳ ಕೊಲೆ ಯಾವ ರೀತಿ ಆಯಿತು ಅನ್ನೋದನ್ನು ಏಕಪಾತ್ರಾಭಿನಯದ ಮುಖಾಂತರ ಕಣ್ಣಿಗೆ ಕಟ್ಟುವಂತೆ ಘಟನೆ ಸ್ಟೇಜ್ ಮ್ಯಾಗ ನಡೆಯಾಗದತ್ತೇನೋ ಈ ರೀತಿಯಾಗಿ ವಿವರಣೆ ಮಾಡಿದ್ರಲ್ಲ ವೀರೇಂದ್ರ ಹೆಗಡೆ, ನಿನಗೆ ಮಾನವೀಯತೆ ಅಂತಕ್ಕಂಥದ್ದು ಸ್ವಲ್ಪನಾದರೂ ಅದನ್ನು ಇಲ್ಲೋ? ನಾವು ಏನು ತಪ್ಪು ಮಾಡ್ತಾ ಇದ್ದೀವಿ ಅಂದ್ರೆ, ನಾವು ಶಾಂತಿಯುತ ಹೋರಾಟವನ್ನು ಏನು ಮಾಡ್ತಾ ಇದ್ದೀವಲ್ಲ, ಅದು ನಾವು ಮೊದಲನೇದಾಗಿ ತಪ್ಪು ಮಾಡ್ತಾ ಇದ್ದೀವಿ. ಯಾಕೆ ತಪ್ಪು ಮಾಡ್ತಾ ಇದ್ದೀವಿ ಅಂದ್ರೆ, ನಾವು ಕಾನೂನಿಗೆ ಗೌರವವನ್ನು ಕೊಡ್ತೀವಿ, ಅದಕ್ಕಾಗಿ ಶಾಂತಿಯುತ ಹೋರಾಟವನ್ನು ಮಾಡ್ತೀವಿ. ಆದರೆ ಕಾನೂನನ್ನು ಉಲ್ಲಂಘನೆ ಮಾಡಿರ್ತಕ್ಕಂಥವನು, ಅಮಾಯಕ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿರ್ತಕ್ಕಂಥವರು ಇವತ್ತಿಗೂ ಕೂಡ ಸ್ವತಂತ್ರವಾಗಿ ಸ್ವಚ್ಛಂದವಾಗಿ ತಿರುಗಾಡಕದಾರಲ್ಲ ಮಿಸ್ಟರ್ ವೀರೇಂದ್ರ ಹೆಗಡೆ, ಇದಕ್ಕೆ ಕಾರಣ ಏನು? ಒಂದು ಕಡೆ ಸಮಾಧಾನವಾಗಿ ಹೋರಾಟ ಮಾಡೋದ್ರಿಂದ ಇದರಲ್ಲಿ ಬಲ ಇಲ್ಲ ಅಂತ ತಿಳ್ಕೊಳಕ್ಕೆ ಹೋಗಬೇಡ್ರಿ. ಸಾವಿರಾರು ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳು ನಿನ್ನೆ ಹಾಜರಾತಿಯನ್ನು ಇತ್ತಲ್ಲಿ. ಆದರೆ ಯಾರಾದರೂ ಒಬ್ಬರಾದರೂ ಒಂದು ಅಪಸ್ವರ, ಒಂದು ಕೆಟ್ಟದಾದ ಘೋಷಣೆಯನ್ನು ಕೂಗಿದ್ರು? ಯಾವತ್ತೂ ಇಲ್ಲ. ಅಥವಾ ಈ ವೀರೇಂದ್ರ ಹೆಗಡೆ, ಹರ್ಷೇಂದ್ರ ಜೈನ್ ಹೆಸರನ್ನು ಯಾರಾದರೂ ತಗೊಂಡ್ರು? ಯಾರೂ ತಗೊಳ್ಳಿಲ್ಲ. ಅವರಿಗೆ ಬೇಕಾಗಿರೋದು ಏನಪ್ಪ ಅಂದ್ರೆ, ಕೊಂದವರು ಯಾರು ಅಂತಕ್ಕಂಥದ್ದು. ಮಿಸ್ಟರ್ ವೀರೇಂದ್ರ ಹೆಗಡೆ, ಇಷ್ಟೊಂದು ಮನಸ್ಸಿಗೆ ಬೇಜಾರಾಗ್ತಾ ಇದೆ ಅಲ್ಲ, ನನಗೆ ಭಾಳ ಸಿಕ್ಕಾಪಟ್ಟೆ ಬೇಜಾರಾಗ್ತದೆ. ಕೊಂದವರು ಯಾರು ಅದು ನಿನಗೆ ಗೊತ್ತದ? ಮಿಸ್ಟರ್ ವೀರೇಂದ್ರ ಹೆಗಡೆ, ಈ ನಿನ್ನೆ ಏನು ಹಾಜರಿ ಇದ್ರಲ್ಲ ಹೆಣ್ಮಕ್ಳು, ಆ ಹೆಣ್ಮಕ್ಳು ಯಾರೂ ಕೂಡ ನಿನ್ನ ಹುಂಡಿಗೆ ಹಣವನ್ನು ಹಾಕಿದವರಲ್ಲ. ಯಾರೂ ಕೂಡ ಮಂಜುನಾಥನ ದರ್ಶನವನ್ನು ಪಡ್ಕೊಂಡಿಲ್ಲ. ಅವರು ನಿನ್ನ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿ ನಿನ್ನ ಹತ್ರ, ದೇವರೇ ನನ್ನ ಚಂದ ಇಡ್ತಾನೆ ನಿನ್ನ ಹತ್ರ ಯಾರೂ ಕೇಳ್ಕೊಂಡಿಲ್ಲ. ಪ್ರತಿಯೊಬ್ಬರು ನಿನ್ನ ಹುಂಡಿಗೆ ಹಣವನ್ನು ಹಾಕಿದವರೇ, ಪ್ರತಿಯೊಬ್ಬರು ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟವರೇ, ಪ್ರತಿಯೊಬ್ಬರು ನಿನ್ನ ಪಾದಕ್ಕೆ ನಮಸ್ಕರಿಸಿದವರೇ ಅದ. ನಿನ್ನ ಹತ್ರ ಸ್ವಲ್ಪ ಆದರೂ ಮಾನವೀಯತೆ ಬೇಕಲ್ಲ. ಹಾಗಾದರೆ ನಾವು ಸರ್ಕಾರಕ್ಕೆ ಪ್ರಶ್ನೆ ಕೇಳೋದು ಬೇಡ, SIT ಅವ್ರಿಗೆ ಕೇಳೋದು ಬೇಡ. ಯಾಕಂದ್ರೆ ಸರ್ಕಾರ, SIT ಕೆಲವೊಂದಿಷ್ಟು ಜನ, ಎಲ್ಲರೂ ಅಲ್ಲ, ಅವರೆಲ್ಲರೂ ಕೂಡ ವೀರೇಂದ್ರ ಹೆಗಡೆ ಆಟದ ಗೊಂಬೆಗಳಾಗಿ ಬಿಟ್ಟಿದ್ದಾರೆ. ಹಾಗಾದರೆ ಈ ವೀರೇಂದ್ರ ಹೆಗಡೆನೇ ಹೇಳಬೇಕು, ಮುದುಕಾದೆಲ್ಲ ಬುದ್ಧಿ ಎಲ್ಲಿಟ್ಟಿ ಮಾರಾಯ? ನೀನು ಕೊಲೆ ಮಾಡಿದೀಯ, ನೀನು ಅತ್ಯಾಚಾರ ಮಾಡಿದೀಯ ಅಂತಂದು ನಿನಗೆ ಯಾರೂ ಕೂಡ ಇಲ್ಲಿ ಹೆಸರು ಇಡ್ತಾ ಇಲ್ಲ. ನಿನ್ನ ಅಕ್ಕಪಕ್ಕದಲ್ಲೇ ನಿನ್ನವರೇ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಜನ ಅದಾರ ಇದರಲ್ಲಿ. ವೀರೇಂದ್ರ ಹೆಗಡೆ, ನಾನು ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ, ಉತ್ತರ ಕೊಡು. ಸೌಜನ್ಯಳನ್ನ ಅತ್ಯಾಚಾರ ಮಾಡಿದಾಗ ಅಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಚಿನ್ನಯ್ಯನಿಗೆ ಹೇಳಿರ್ತಾನೆ. ಹಾಗಾದರೆ ಆ ವ್ಯಕ್ತಿಯ ನಿಗೂಢ ಸಾವು ಹೆಂಗಾಗ್ತದ ಮಿಸ್ಟರ್ ವೀರೇಂದ್ರ ಹೆಗಡೆ? ಸೌಜನ್ಯಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಸಾಕ್ಷಿಗಳು ನಿಗೂಢವಾಗಿ ಹೆಂಗೆ ಸತ್ತು ಹೋಗ್ತಾವೆ ಮಿಸ್ಟರ್ ವೀರೇಂದ್ರ ಹೆಗಡೆ? ಅದೇ ಸಮಯದಲ್ಲಿ ನಿಶ್ಚಲ್ ಜೈನ್ ಕೂಡ ಅಲ್ಲೇ ಇದ್ದ ಅನ್ನೋದನ್ನ ಚಿನ್ನಯ್ಯ ಖಂಡಿತವಾಗಿ ಹೇಳ್ತಾನಲ್ಲ. ಆದರೆ ನೀವು ಅವನು ಅಮೆರಿಕಾಗೆ ಹೋಗಿದ್ದ ಅಂತ ಹೇಳ್ತಿರಲ್ಲ, ಇದರಲ್ಲಿ ಎಷ್ಟು ಸತ್ಯ ಇದೆ ಮಿಸ್ಟರ್ ವೀರೇಂದ್ರ ಹೆಗಡೆ? ಚಿನ್ನಯ್ಯನ ತಾಯಿ, ಚಿನ್ನಯ್ಯನ ಮಾವ ನಿಮ್ಮ ಹತ್ರ ಬಂದು ಕೇಳಿದಾಗ, ವಯಸ್ಸದ ಅವನು ಯಾವನೋ ಜೊತೆ ಓಡೋದು ಹೋಗಿರ್ಬೇಕು, ಲವ್ ಅದು ಮಾಡಿರ್ಬೇಕು, ಅವ್ರ ಮನೆಗೆ ಬಂದ್ರ ಅವಳಿಗೆ ನೀವು ಏನೋ ಅನ್ನೋದಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಇದು ವಯಸ್ಸದ ತಂದು ಹೇಳ್ತಿರಲ್ಲ. ಒಬ್ಬ ಧರ್ಮಾಧಿಕಾರಿಯಾಗಿ ಈ ರೀತಿ ಮಾತಾಡೋದು ನಿಮಗೆ ಎಷ್ಟು ಸರಿ ಅನಿಸ್ತದೆ ಮಿಸ್ಟರ್ ವೀರೇಂದ್ರ ಹೆಗಡೆ? ಕೊಲೆ ಆಗ್ಯದ ತಂದು ಬಂದು ನಿನ್ನ ಮುಂದೆ ಹೇಳಿದಾಗ, ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿದಾಗ, ಬೇಡ ಇವೆಲ್ಲ ಸಹಜವಾಗಿ ನಡೀತಾ ಇರ್ತಾವೆ ಇಲ್ಲಿ ಧರ್ಮಸ್ಥಳದಲ್ಲಿ, ನೀವು ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಬೇಡ್ರಿ ಅಂತ ಹೇಳಿದ್ರಲ್ಲ ಮಿಸ್ಟರ್ ವೀರೇಂದ್ರ ಹೆಗಡೆ, ಇದು ಎಷ್ಟು ಮಟ್ಟಿಗೆ ಸರಿ ಇದೆ? ಹಾಗಾದ್ರೆ ಮಿಸ್ಟರ್ ವೀರೇಂದ್ರ ಹೆಗಡೆ, ಕೊಂದವರು ಯಾರು ಅನ್ನೋದನ್ನು ನೀವು ಹೇಳಬೇಕಾಗ್ತದ. ಆನೆ ಮಾವುತನ ಕೇಸಲ್ಲೂ ಕೂಡ ಮಿಸ್ಟರ್ ವೀರೇಂದ್ರ ಹೆಗಡೆ, ಕಳ್ಳತನ ಮಾಡಿದವರು ಬಂಗಾರವನ್ನು ತಗೊಂಡು ಹೋಗಬೇಕು,
ಬೆಳ್ಳಿಯನ್ನು ತೊಗೊಂಡು ಹೋಗಬೇಕು, ಮನೆಯಲ್ಲಿರ್ತಕ್ಕಂಥ ಹಣವನ್ನು ತೊಗೊಂಡು ಹೋಗ್ಬೇಕು, ಇಲ್ಲ ಯಾವುದೂ ಇಲ್ಲಪ್ಪ ಅಂದ್ರೆ ಇರ್ತಕ್ಕಂಥ ಪಾತ್ರಗಳನ್ನು ತೊಗೊಂಡು ಹೋಗ್ಬೇಕು. ಮಿಸ್ಟರ್ ವೀರೇಂದ್ರ ಹೆಗಡೆ, 4 ತಲೆಮಾರುಗಳಿಂದ ಇರ್ತಕ್ಕಂಥ ದಾಖಲಾತಿಗಳನ್ನು ಹೆಂಗೆ ತೊಗೊಂಡು ಹೋಗೋದಕ್ಕೆ ಸಾಧ್ಯ ಅದ ಮಿಸ್ಟರ್ ವೀರೇಂದ್ರ ಹೆಗಡೆ? ಅದು ಕೂಡ ನಿನ್ನ ಸಾಮ್ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು ಮಿಸ್ಟರ್ ವೀರೇಂದ್ರ ಹೆಗಡೆ. ಅಲ್ಲಿರ್ತಕ್ಕಂಥ ನಿನ್ನ ಆಪ್ತರೇ ಹೇಳ್ತಾರ ಹರ್ಷೇಂದ್ರ ಜೈನ್ ಇದರಲ್ಲಿ ಕೈವಾಡದ ತಂದು ಮಿಸ್ಟರ್ ವೀರೇಂದ್ರ ಹೆಗಡೆ, ನೀನು ಯಾಕೆ ಕಣ್ಣು ಕಟ್ಕೊಂಡು ಕೂತಿದ್ದಿ, ಯಾಕೆ ಬಾಯಿ ಮುಚ್ಕೊಂಡಿದ್ದಿ ನೀನು? ಎಲೆ ಎಲೆ ಎಲ್ಲ ಹೂವುಗಳಾಗಿ, ಹೂವುಗಳೆಲ್ಲ ಬಾಣಗಳಾಗಿ, ನನ್ನೆದೆಯ ಸೋಕಲಿ ಆ ಮನ್ಮಥನೇ ನನ್ನೆದುರಾಗಿ, ಮೋಹನರಾಗದಿ ನನ್ನನ್ನು ಕೂಗಿ, ಛಲದಲ್ಲಿ ಹೋರಾಡಲಿ ಎಂದಿಗೂ ನೀನು ಗೆಲ್ಲುವುದಿಲ್ಲ, ಸೋಲದೆ ಗತಿ ಇಲ್ಲ. ವೀರೇಂದ್ರ ಹೆಗಡೆ, ಸೋಲದೆ ಗತಿ ಇಲ್ಲ. ವೇದವಲ್ಲಿ ಕಾನೂನಿನ ಪ್ರಕಾರ ಕೋರ್ಟ್ನಲ್ಲಿ ನಿಮ್ಮ ವಿರುದ್ಧ ಗೆದ್ದಳಂತ ತಿಳ್ಕೊಂಡ ಅವಳು ಕೆಲವೇ ದಿನಗಳಲ್ಲಿ ಅನಾಥ ಶವವಾಗಿ ಬಿದ್ದಿರ್ತಾಳಲ್ಲ, ಇದಕ್ಕೆ ಕಾರಣ ಯಾರು ಮಿಸ್ಟರ್ ವೀರೇಂದ್ರ ಹೆಗಡೆ? ಕಾರಣ ಯಾರು? ಇಂಥ ಎಲ್ಲ ಪ್ರಕರಣಗಳಿಗೆ ಕಾರಣ ಯಾರು, ಕೊಂದವರು ಯಾರು ಅಂತಕ್ಕಂಥ ಹೋರಾಟವನ್ನು ನಾವು ಮಾಡ್ತಾ ಇರಬೇಕಾದ್ರೆ ಇದೇ ನಿನ್ನ ಎಂಜಲು ತಿನ್ನುವ ಮೀಡಿಯಾಗಳು ಒಂದೇ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿಲ್ಲ. ಎಷ್ಟು ದುಡ್ಡನ್ನು ಕೊಟ್ಟಿದ್ದೀಯಾ ಮಿಸ್ಟರ್ ವೀರೇಂದ್ರ ಹೆಗಡೆ? ಇದು ಆರೋಪ ಅಲ್ಲ, ಪ್ರಶ್ನೆ. ಒಂದು ದಿನ ಆದರೂ ಬಂದು ಕುತ್ಕೊಂಡು ಪತ್ರಿಕಾಗೋಷ್ಠಿ ನಡೆಸಿ ಈ ರೀತಿಯಾದ ಹಿಂಗಾಗ್ಯದ ತಂದ ಒಂದು ದಿನ ಆದರೂ ತಪ್ಪೊಪ್ಪಿಗೆ ಅಲ್ಲ, ನಿನ್ನ ಮನಸ್ಸಿನ ಅಭಿಪ್ರಾಯ ಆದರೂ ತಿಳಿಸಿದೆನಾ ಮಿಸ್ಟರ್ ವೀರೇಂದ್ರ ಹೆಗಡೆ? ನಿನ್ನ ಸಾಮ್ರಾಜ್ಯದಲ್ಲಿ ಒಂದೇ ಒಂದು ಹುಲ್ಲಿನ ಕಡ್ಡಿ ಕೂಡ ಅಳಿಗಾಡೋದಿಲ್ಲ ಮಿಸ್ಟರ್ ವೀರೇಂದ್ರ ಹೆಗಡೆ. ನಿನ್ನ ಸಾಮ್ರಾಜ್ಯದಲ್ಲಿ ಒಂದೇ ಒಂದು ಹುಲ್ಲಿನ ಕಡ್ಡಿ ಅಳಿಗಾಡೋದಿಲ್ಲ. ಇಷ್ಟೊಂದು ಸಾಮ್ರಾಜ್ಯವನ್ನು ಕಟ್ಕೊಂಡು ಮೇರಾಗದೆಯಲ್ಲ, ಈ ಸಾಮ್ರಾಜ್ಯ ಬಹಳ ದಿನ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ತನಗೆ, ಕೊಟ್ಟಿದ್ದು ಕೆಟ್ಟಿ ತೆನಬೇಡ, ಮುಂದೆ ನಿನಗೂ ಕಟ್ಟುವುದು ಬುಟ್ಟಿ ಸರ್ವಜ್ಞ ಅಂತ ಹೇಳಿದಾರ. ಕಟ್ಟುತ್ತದ, ನಿನಗೂ ಕೂಡ ಅದು ಕಟ್ಟುತ್ತದ. ನಿನ್ನಲ್ಲಿ ದಾನ ಧರ್ಮ ಅಂತಕ್ಕಂಥದ್ದಿಲ್ಲ. ಬಡ್ಡಿ ವ್ಯವಹಾರಗಳನ್ನು ಮಾಡಿ ಎಷ್ಟೋ ಕುಟುಂಬಗಳನ್ನ ದಾರಿಗೆ ತಂದು ಬಿಟ್ಟಿಲ್ಲ ಮಿಸ್ಟರ್ ವೀರೇಂದ್ರ ಹೆಗಡೆ. ಇದಕ್ಕೆ ಕಾರಣ ಏನು? ಲೈಸೆನ್ಸ್ ಇಲ್ಲದೆ ನಿನ್ನ ಒಂದು DRDP ಅಂತಕ್ಕಂಥ ಅದು ಧರ್ಮಸ್ಥಳ ಸಂಘವನ್ನು ಸ್ಥಾಪನೆ ಮಾಡ್ಕೊಂಡು ನಡೆಸ್ತಾ ಇದೆಯಲ್ಲ ಮಿಸ್ಟರ್ ವೀರೇಂದ್ರ ಹೆಗಡೆ. ಈ ಸಾಮ್ರಾಜ್ಯ ಬಹಳ ದಿನ ಉಳಿಯೋದಿಲ್ಲ ಮಿಸ್ಟರ್ ವೀರೇಂದ್ರ ಹೆಗಡೆ, ಸಾಮ್ರಾಜ್ಯ ಬಹಳ ದಿನ ಉಳಿಯೋದಿಲ್ಲ. ನೀನು ಯಾವುದೇ ಸಮಾಜ ಸೇವೆಯನ್ನು ಮಾಡದೇ ಇದ್ರೂ ಕೂಡ ನಿನಗೆ ಕೇಂದ್ರ ಸರ್ಕಾರದಿಂದ ಪ್ರಶಸ್ತಿಯನ್ನು ಪಡೆದಲ್ಲ ಮಿಸ್ಟರ್ ವೀರೇಂದ್ರ ಹೆಗಡೆ. ಅಂಥ ಪ್ರಶಸ್ತಿಗಳು ನನ್ನ ಕಾಲಿನ ಧೂಳಿಗೆ ಸಮಾನ ಕೂಡ ಇಲ್ಲ, ಸೌಜನ್ಯಗಳ ಕಾಲಿನ ಧೂಳಿಗೂ ಕೂಡ ಸಮ ಇಲ್ಲ, ಅನಾಥ ಶವಗಳ ಕಾಲಿನ ಧೂಳಿಗೂ ಕೂಡ ಸಮ ಇಲ್ಲ. ಅದು ನಿನಗೆ ಕೊಟ್ಟಾಗ ಮಾತ್ರ ಅದರ ಬೆಲೆ ದೊಡ್ಡದ. ನಿನಗೆ ಕೊಟ್ಟಿದಾರಲ್ಲ, ಅದಕ್ಕಾಗಿ ಹೇಳ್ತಾ ಇದ್ದೀನಿ ನಾನು. ಮಿಸ್ಟರ್ ವೀರೇಂದ್ರ ಹೆಗಡೆ, ಕೊಂದವರು ಯಾರು? ಈ ಕೆಲವೊಂದಿಷ್ಟು ನಾಯಿಗಳನ್ನೇನು ಸಾಕಿದೆಯಲ್ಲ, ಗಿಳಿಯಾರ್, ರಂಗಣ್ಣ, ಹನುಮಕ್ಕನವರ್, ರಾಕೇಶ್, ಸ್ಮಿತಾ, ಇವೇನು ಕಾದಿದೆಯಲ್ಲ, ಈ ನಾಯಿಗಳದು ಕೂಡ ಒಂದು ದಿನ ಏನಪ್ಪಾ ಅಂದ್ರೆ ಅಂತ್ಯ ಅದನ. ಯಾರೂ ಕೂಡ ಇಲ್ಲಿ ಇರೋದಕ್ಕೆ ಬಂದಿಲ್ಲ ಮಿಸ್ಟರ್ ವೀರೇಂದ್ರ ಹೆಗಡೆ, ಯಾರೂ ಕೂಡ ಇಲ್ಲಿ ಇರೋದಕ್ಕೆ ಬಂದಿಲ್ಲ. ಸತ್ಯವನ್ನು ಮಾತಾಡು, ನಿನ್ನ ಸ್ಥಾನಮಾನವನ್ನು ಉಳಿಸ್ಕೋ, ಹೆಣ್ಣು ಮಕ್ಕಳಿಗೆ ಗೌರವವನ್ನು ಕೊಡು. ಹೆಣ್ಣು ಮಕ್ಕಳಿಂದ ಮಹಾಭಾರತ ನಡೆದದ, ಹೆಣ್ಣು ಮಕ್ಕಳಿಂದ ರಾಮಾಯಣ ನಡೆದದ. ಸೌಜನ್ಯಗಳಿಂದ ಇಡೀ ಕರ್ನಾಟಕಕ್ಕೆ ಉಗ್ರ ಹೋರಾಟ ಮಾಡೋದಕ್ಕೆ ಹಚ್ಚಬೇಡ ಮಿಸ್ಟರ್ ವೀರೇಂದ್ರ ಹೆಗಡೆ. ತಪ್ಪಾಗ್ತದೆ, ಕಾನೂನನ್ನು ಉಲ್ಲಂಘನೆ ಮಾಡಿದಂಗೆ ಆಗ್ತದೆ, ಬೇಡ. ಇವತ್ತು ಒಂದು ಗಾದೆ ಮಾತದ, ಹೆಣ್ಣಿಗೆ ಹೆಣ್ಣೇ ಶತ್ರು ಅಂತಂದು ಹೇಳ್ತಿದ್ರು. ಅದನ್ನು ನಿಮ್ಮಂಥವ್ರು ಸೃಷ್ಟಿ ಮಾಡಿದ್ರು ಅಂದ್ರೆ ನಿಮ್ಮದು ನೀವು ಕಚ್ಚಾಡ್ರಿ, ನಮಗೆ ಲಾಭ ಆಗಲಿ ಅಂತಂದ. ಆದರೆ ಇವತ್ತು ಹೆಣ್ಣಿಗಾಗಿ ಹೆಣ್ಣೆ ಹೋರಾಟಕ್ಕೆ ಇಳಿದಿದ್ದಾಳಂದ್ರೆ ನಾಚಬೇಕು ಮಿಸ್ಟರ್ ವೀರೇಂದ್ರ ಹೆಗಡೆ, ನಿನ್ನಂಥವ್ರು ನಾಚಬೇಕು. ಕಾಲಾಯ ತಸ್ಮೈ ನಮಃ. ನಮಸ್ಕಾರ ಎಲ್ಲ.